ಮಾಜಿ ರಕ್ಷಣಾ ಹಾಗೂ ರೈಲ್ವೆ ಸಚಿವ ಪದ್ಮವಿಭೂಷಣ ಜಾರ್ಜ್ ಫೆರ್ನಾಂಡಿಸ್ ಅವರ 6ನೇ ವರ್ಷದ ಪುಣ್ಯ ಸ್ಮರಣೆಯ ಪ್ರಯುಕ್ತ ವಾಲಿಬಾಲ್ ಪಂದ್ಯಾಟ ಹಾಗೂ ವಿದ್ಯಾರ್ಥಿಗಳಿಗೆ ಜ್ಞಾನದೀವಿಗೆ ಪುರಸ್ಕಾರ ಪ್ರದಾನ ಕಾರ್ಯಕ್ರಮವು ನಗರದ ಮಂಗಳ ಕ್ರೀಡಾಂಗಣದಲ್ಲಿ ನಡೆಯಿತು. ಮಂಗಳೂರು ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆ ಇದರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಸಹಕಾರದಲ್ಲಿ ಮಾಜಿ ರಕ್ಷಣಾ ಹಾಗೂ ರೈಲ್ವೆ ಸಚಿವ ಪದ್ಮವಿಭೂಷಣ ಜಾರ್ಜ್ ಫೆರ್ನಾಂಡಿಸ್ ಅವರ 6ನೇ ವರ್ಷದ ಪುಣ್ಯ ಸ್ಮರಣೆಯ ಪ್ರಯುಕ್ತ ವಾಲಿಬಾಲ್ ಪಂದ್ಯಾಟ ಹಾಗೂ ವಿದ್ಯಾರ್ಥಿಗಳಿಗೆ ಜ್ಞಾನದೀವಿಗೆ ಪುರಸ್ಕಾರ ಪ್ರದಾನ ನಡೆಯಿತು. ನಗರದ ಮಂಗಳ ಕ್ರೀಡಾಂಗಣದಲ್ಲಿ ನಡೆದ ಕ್ರೀಡಾಕೂಟಕ್ಕೆ ಗಣ್ಯರು ಚಾಲನೆ ನೀಡಿದರು. ಈ ವೇಳೆ ಮಾಜಿ ಶಾಸಕ ಜೆಆರ್ ಲೋಬೋ ಮಾತನಾಡಿ, ಜಾರ್ಜ್ ಫೆರ್ನಾಂಡಿಸ್ ಅವರು ದೇಶದ ಧೀಮಂತ ನಾಯಕರಾಗಿ ಕಾರ್ಯನಿರ್ವಹಿಸಿದ್ರು. ಪಕ್ಷಾತೀತವಾಗಿ ದೇಶಕ್ಕೆ ಸೇವೆಯನ್ನು ನೀಡಿ ಮಹಾನ್ ನಾಯಕರಾಗಿದ್ರು. ಅವರ ಕಾರ್ಯ ಇಂದಿನ ಯುವ ಜನಾಂಗ ಪಾಲಿಸಿಕೊಳ್ಳಬೇಕು ಎಂದರು. ಪುನಃ ಅವರು ಹುಟ್ಟು ಬರಲಿ ಅಂತ ನಾನು ಅದನ್ನು ಬಿಡುವುದಿಲ್ಲ. ನಾನೇನು ಹೇಳುತ್ತಂದ್ರೆ ಅವರಾಗಿ ನಾವು ಯಾಕೆ ಆಗಬಾರದು, ನಾವು ಯಾಕೆ ಎಲ್ಲರೂ ಕೂಡ ಇನ್ನೂ ಅವರ ಹಾಗೆ ಜಾರ್ಜ್ ಫೆರ್ನಾಂಡಿಸ್ಗಳು ಆಗಬಾರದು? ಅದು ಹೌದು, ಬಹುಶಃ ಆ ಭಾಗಕ್ಕೆ ನಾನು ಇರಲಿಲ್ಲ. ಖಂಡಿತವಾಗಿ ಅದು ಇಷ್ಟ ಆಗಿದೆ. ಯಾಕಂದರೆ ಇವತ್ತು ಅಂಥ ವ್ಯಕ್ತಿಗಳನ್ನು ಅನುಕರಿಸಿದ ಬಗ್ಗೆ ನಾವು ಕೂಡ ಅವರ ಹಾಗೆ ಆಗಲಿಕ್ಕೆ ಪ್ರಯತ್ನ ಆಗುತ್ತೆ. ಒಬ್ಬ ವ್ಯಕ್ತಿ ಕೆಲಸವನ್ನು ಮಾಡಿದರೆ ಸಾಯುವುದಿಲ್ಲ. ಅವರು ದೈಹಿಕವಾಗಿ ಸಾಯ್ಬೋದು, ಭೌತಿಕವಾಗಿ ಸಾಯ್ಬೋದು. ಆದರೆ ಆ ವ್ಯಕ್ತಿ ಕೆಲಸಗಳು ಮಾಡಿದರೆ ಅವರ ಕೆಲಸಗಳ ಮುಖಾಂತರ ನಿರಂತರವಾಗಿ ಬದುಕಿರ್ತಾರೆ. ಶ್ರೀನಿವಾಸ್ ಮಲ್ಯರನ್ನು ನಾವು ಇವತ್ತು ಮರೀತೀವ? ಶ್ರೀನಿವಾಸ್ ಮಲ್ಯರನ್ನು ನಾವು ಮರೆಯುವುದಿಲ್ಲ. ಬಹುಶಃ ಅಧಿಕಾರದಲ್ಲಿ ಇರುವಂಥ ವ್ಯಕ್ತಿಗಳು ನಾವೆಲ್ಲ ಯಾರು ಅಧಿಕಾರದಲ್ಲಿ ಇದ್ದರೂ ಇಂಥ ವ್ಯಕ್ತಿಗಳನ್ನು ನೋಡಿ ಕಲಿಬೇಕು. ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಆರ್ಎಸ್ಎಸ್ನ ವಿಭಾಗ ಸಂಘ ಚಾಲಕರಾದ ಡಾಕ್ಟರ್ ನಾರಾಯಣ್ ಶೆಣೈ ಮಾತನಾಡಿ, ಜಾರ್ಜ್ ಫೆರ್ನಾಂಡಿಸ್ ಅವರು ದೇಶಕ್ಕೆ ಪ್ರಬುದ್ಧ ನಾಯಕರಾಗಿ ಹೊರಹೊಮ್ಮಿದ್ರು. ಕಾರ್ಮಿಕರ ಪರವಾಗಿ ಕೆಲಸವನ್ನು ಮಾಡುವ ಮೂಲಕ ದೇಶಕ್ಕೆ ಹೆಮ್ಮೆ ತಂದುಕೊಟ್ಟಿದ್ದಾರೆ ಎಂದರು. ಉತ್ತರವನ್ನು ಹುಡುಕಿಕೊಂಡು ಹೋದರೆ ಯಾವಾಗ ದೇಶದ ಪ್ರಜೆಗಳಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ನಾವು ಮೂಡಿಸ್ತೇವೋ ಆಗ ಈ ದೇಶ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅದಕ್ಕೆ 3 ಅಂಶಗಳು. ನಾನಿಲ್ಲಿ ಯಾಕೆ ಉಲ್ಲೇಖ ಮಾಡ್ತೀನಿ ಅಂದರೆ ತಾಯಿಯದ್ದು ಜಾರ್ಜ್ ಫೆರ್ನಾಂಡಿಸ್ ಅವರ ಆ ವ್ಯಕ್ತಿತ್ವ ನಿರ್ಮಾಣಕ್ಕೆ ಅವರ ತಾಯಿ ಕಾರಣ ಅಂತೇಳಿ ನನಗೆ ಓದಿದಾಗ ಒಂದಿಷ್ಟು ಅಂಶಗಳು ಸಿಕ್ಕಿತು. ಉದ್ಯಮಶೀಲತೆ ಹಾಗೂ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಪ್ರದೀಪ್ ಡಿಸೋಜಾ ಮಾತನಾಡಿ, ಕ್ರೀಡಾಪಟುಗಳಿಗೆ ಸರ್ಕಾರದ ಮಟ್ಟಿನಲ್ಲಿ ಸಾಕಷ್ಟು ಸವಲತ್ತುಗಳು ಸಿಗುತ್ತದೆ. ಅದನ್ನು ಉಪಯೋಗಿಸಿಕೊಳ್ಳಬೇಕು. ಕ್ರೀಡೆಯಲ್ಲಿ ಉಜ್ವಲ ಭವಿಷ್ಯವಿದೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಕ್ರೀಡಾಧಿಕಾರಿಯಾಗಿ ಈಗಾಗಲೇ ಮೊನ್ನೆ ಕರ್ನಾಟಕ ರಾಜ್ಯ ಮಟ್ಟದ ಕ್ರೀಡಾಕೂಟ ನಮ್ಮಲ್ಲಿ ಹಮ್ಮಿಕೊಳ್ಳಲಾಯಿತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟಿಸುವ ವೇಳೆ ಒಂದು ವಿಷಯವನ್ನು ಹೇಳಿದರು. ಕ್ರೀಡಾಪಟುಗಳಿಗೆ ತುಂಬ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಉಂಟಂತ. ಯಾಕೆಂದರೆ ಈ ಹಿಂದೆ ಕ್ರೀಡಾಪಟುಗಳಿಗೆ ಕೇವಲ ನಮ್ಮದು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಅರಣ್ಯ ಇಲಾಖೆಯಲ್ಲಿ ಮಾತ್ರ 2% ರಿಸರ್ವೇಷನ್ ಇತ್ತು ಗೌರ್ಮೆಂಟ್ ಕೆಲಸಕ್ಕೆ. ನಾವೆಲ್ಲಿಷ್ಟು ಯಾಕೆ ಜೀವನ ಮಾಡೋದು, ಒಂದಲ್ಲಿ ಕೆಲಸ ಸಿಗಬೇಕಂತೇಳಿ. ಆದರೆ ನಮ್ಮ ಕ್ರೀಡಾಪಟುಗಳ ಮನಸ್ಸಲ್ಲಿ ಉಂಟು, ಇನ್ನು ಕ್ರೀಡೆ ಬರ್ತಾರೆ, SSLC PUC ಬರ್ತಾರೆ, ಮತ್ತೆ ಅವರು ಕಂಟಿನ್ಯೂ ಮಾಡೋದಿಲ್ಲ. ಅದಕ್ಕೆ ಕ್ರೀಡೆಯಲ್ಲಿ ಕೂಡ ಒಳ್ಳೆಯ ಉಜ್ವಲ ಭವಿಷ್ಯ ಉಂಟು. ಸರ್ಕಾರಿ ಸೇವೆಗೆ ಬರಬೇಕಾದ್ರೆ ಅವರಿಗೆ ಈಗ ನಮಗೆ ಎಲ್ಲ ಇಲಾಖೆಯಲ್ಲಿ ಒನ್ಲಿ 2 ಇಲಾಖೆ ಅಲ್ಲ, ಎಲ್ಲ ಇಲಾಖೆಯಲ್ಲಿ ಕೂಡ 2% ಮೀಸಲಾತಿಯನ್ನು ಸರ್ಕಾರ ನಿಗದಿಪಡಿಸಿದೆ. ಈ ವೇಳೆ ಮಂಗಳೂರು ಪ್ರಾಂತ್ಯ ಬೆತನಿ ಸಹ ಪ್ರಾಂತ್ಯಾಧಿಕಾರಿಣಿ ಭಗಿನಿ ಮಾರಿಯೋಲಾ ಡಿಸೋಜಾ, ಐಎಂಎ ಮಂಗಳೂರು ಶಾಖೆ ಅಧ್ಯಕ್ಷ ಡಾಕ್ಟರ್ ಜೆನ್ಸಿ ಮರಿಯಾ ಡಿಸೋಜಾ, ಉದ್ಯಮಿ ಮ್ಯಾಕ್ಸಿಮ್ ಕ್ರಾಸ್ತಾ, ದಕ್ಷಿಣ ಕನ್ನಡ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಬಿಎಸ್ ಸತೀಶ್ ಕುಮಾರ್, ಪ್ರೆಸ್ ಕ್ಲಬ್ ಅಧ್ಯಕ್ಷ ಹರೀಶ್ ರೈ, ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆ ಸ್ಥಾಪಕಾಧ್ಯಕ್ಷ ಫ್ರಾಂಕ್ಲಿನ್ ಮೊಂತೆರೊ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.